ಅನೇಕ ಶಾಸಕರುಗಳಿಗೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ. ಅನುದಾನ ಬರದ ಹೊರತು ಕ್ಷೇತ್ರಗಳ ಅಭಿವೃದ್ಧಿ ಸಾಧ್ಯ ಇಲ್ಲ. ಜನ ಏನೋ ಕೇಳ್ತಾರೆ, ಇಲ್ಲಿ ಕೆರೆ ಯಾಕಾಗಿಲ್ಲ, ಇಲ್ಲಿ ಕುಂಟೆ ಯಾಕಾಗಲಿಲ್ಲ, ಇಲ್ಲಿ ರಸ್ತೆ ಯಾಕಾಗಲಿಲ್ಲ, ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಯಾಕೆ ಮಾಡಲಿಲ್ಲ, ಬಸ್ ಸ್ಟಾಪ್ ಸರಿ ಇಲ್ಲ, ಇಲ್ಲಿ ಏನೋ ಕೇಳ್ತಾ ಇರ್ತಾರೆ ಜನ. ಇದನ್ನು ಮಾಡಬೇಕಾದಾಗ ಏನಾಗುತ್ತೆ, ಆಯಾ ಶಾಸಕರುಗಳಿಗೆ ಅನುದಾನ ಬರಬೇಕಾಗತ್ತೆ. ಇದೀಗ ಅನುದಾನ ಬರ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ಹಾಗಾಗಿ ಆ ಅಸಮಾಧಾನವನ್ನು ಮನಗಂಡಿರತಕ್ಕಂಥ ಸಿದ್ದರಾಮಯ್ಯ ಅವರು ಇದೀಗ ಜನವರಿ 13ನೇ ತಾರೀಕು ಸಂಕ್ರಾಂತಿಗಿಂತ ಒಂದು ದಿನ ಮುಂಚೆ ಜನವರಿ 13ನೇ ತಾರೀಕು CLP ಸಭೆಯನ್ನು ಕರೆದಿದ್ದಾರೆ. CM ಇದೇ ವೇಳೆ ಶಾಸಕರುಗಳ ಸಮಸ್ಯೆಗಳನ್ನು ಕೂಡ ಆಲಿಸಲಿದ್ದಾರೆ. CM ಅನುದಾನ ಕ್ಷೇತ್ರಗಳ ಸಮಸ್ಯೆಯ ಬಗ್ಗೆ ಕೂಡ ಅನೇಕರಿಗೆ ಅಸಮಾಧಾನ ಇದೆ. ಬಹಿರಂಗವಾಗಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಶಾಸಕರು. ಹೀಗಾದರೆ ಹೇಗೆ, ನಾವು ಕ್ಷೇತ್ರದಲ್ಲಿ ಆನ್ಸರ್ ಮಾಡೋದು ಹೇಗೆ? ಕೆಲವರಂತೂ ಹೇಳೇ ಬಿಟ್ಟಿದ್ರು, ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ. ಇದೀಗ ಈ ರೀತಿ ಶಾಸಕರ ಯಾರ್ಯಾರಿಗೆ ಬೇಸರ ಇದೆಯೋ ಅಂತಹವರ ಮನವೊಲಿಸಬೇಕು ಅಂತೇಳಿ CM ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಇಲ್ಲಿ 2-3 ವಿಚಾರ ಇದೆ, ಬರೀ ಅನುದಾನದ ವಿಚಾರ ಮಾತ್ರ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಅಂಡರ್ ಕರೆಂಟ್ ಅಂತ ಕರೀತಾರೆ, ಅಥವಾ ಇದರ ಒಳಮರ್ಮ ಅಂತ ನಾವು ಚೆಕ್ ಮಾಡ್ಕೊಂಡಾಗ ನೋಡಿ, ಒಂದು ಕಡೆ ಸಿದ್ದರಾಮಯ್ಯನವರು ಇತ್ತೀಚೆಗೆ DK ಶಿವಕುಮಾರ್ ಅವರು ಒಂದು ಕಡೆ ಫಾರಿನ್ ಟೂರ್ ಹೋಗಿದ್ದಾಗ ಆದಂಥ ಬೆಳವಣಿಗೆ ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಅನೇಕ ಕಡೆ ಗುಂಪುಗಾರಿಕೆ ಶುರುವಾಗಿತ್ತು. ಶಾಸಕರನ್ನ ಇದೀಗ ಒಗ್ಗಟ್ಟಾಗಿ ಇಟ್ಕೊಳ್ಬೇಕಾಗತ್ತೆ, ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಇಂತಹ ಟೈಮ್ನಲ್ಲಿ ಶಾಸಕರುಗಳ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಕಷ್ಟ ಆಗಿಬಿಡುತ್ತೆ. ಇದೇನಿದು, ಸಿದ್ದರಾಮಯ್ಯನವರು CM ಆಗಿದ್ದಾರೆ, ನಾವು ಅನುದಾನ ಕೇಳಿದ್ರೆ ಕೊಡಲ್ಲ ಅಂತ ಭಾವನೆ ಬಂದರೆ ಏನು ಗತಿ? ಅದಕ್ಕೇನು ಮಾಡ್ತಾ ಇದ್ದಾರೆ, ಇಂಥ ಒಂದು ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಅನುದಾನದ ವಿಚಾರ ಎಷ್ಟು ಮುಖ್ಯವೋ, ಶಾಸಕರುಗಳ ಒಂದಷ್ಟು ಡಿಮ್ಯಾಂಡ್ಗಳಿರ್ತವೆ, ಬೇಡಿಕೆ ಇರ್ತವೆ, ಅವ್ರದ್ದೊಂದಷ್ಟು ಗೋಳಿನ ಕಥೆಗಳಿರ್ತವೆ, ಅದನ್ನು ಕೇಳಬೇಕಲ್ಲ. ಇದೀಗ ಈ CLP ಸಭೆಯಲ್ಲಿ AICC ನಾಯಕರು ಕೂಡ ಭಾಗಿಯಾಗ್ತಾರಾ? ಹಲವು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ ಈ CLP ಸಭೆ. ಚರ್ಚೆ ಏನು ಅಂದರೆ, ಶಾಸಕರ ಅನುದಾನ, ಕ್ಷೇತ್ರಗಳ ಸಮಸ್ಯೆ ಬಗ್ಗೆ ಚರ್ಚೆ ಅಂತ. ಈಗಾಗಲೇ ಬಹಿರಂಗವಾಗಿಯೇ ಇದರ ಬಗ್ಗೆ ಅಸಮಾಧಾನವನ್ನು ಶಾಸಕರು ಹೊರಹಾಕಿದ್ದಾರೆ. ಸಭೆಯಲ್ಲಿ ದಲಿತ ಸಚಿವರ ಸಭೆಗಳ ಬಗ್ಗೆ ಕೂಡ ಚರ್ಚೆ ನಡೀತು. CM ಕುರ್ಚಿ ಬದಲಾವಣೆ, ನಾಯಕರ ಹೇಳಿಕೆಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೈಕಮಾಂಡ್ ಒಂದು ಕಡೆ ಹೇಳಿದೆ. ಪಕ್ಷ ಹಾಗೂ ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥ ಡ್ಯಾಮೇಜ್ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೀಬಹುದು. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಚೌಹಳ್ಳಿ ಇದ್ದಾರೆ. ಶಿವಕುಮಾರ್ ಚೌಹಳ್ಳಿ, CLP ಮೀಟಿಂಗನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಇದೀಗ ಇದರ ಮೇಲ್ನೋಟಕ್ಕೆ ಏನಂದರೆ, ಏನು ಅನುದಾನ ಅದು ಇದು ಅಂತ ಇದ್ದರೂ ಕೂಡ ಶಾಸಕರನ್ನ ಒಗ್ಗಟ್ಟಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ, ಅಂದರೆ ಅವರು ಕೂಡ ಒಂದಷ್ಟು ಮಾರ್ಕ್ ಮಾಡ್ಕೊಂಡಿರ್ತಾರೆ ಶಿವಕುಮಾರ್ ಚೌಹಳ್ಳಿ. ಅಂದರೆ ಯಾರು ನಮ್ಮ ಕಡೆಗಿದ್ದಾರೆ, ಯಾರು ನಮ್ಮ ಕಡೆಗಿಲ್ಲ, ಯಾರು ಯಾವ್ಯಾವ ಬಣದಲ್ಲಿದ್ದಾರೆ, ಅಕಸ್ಮಾತ್ ಯಾರಾದರೂ ಗಲಾಟೆಗಳನ್ನು ಮಾಡ್ಕೊಳ್ಳೋದು ಅಥವಾ ದೂರ ಹೋಗೋದು, ಈ ಥರದ್ದು ಏನಾದರೂ ಆದಾಗ ಸರ್ಕಾರ ಬಿದ್ದು ಹೋಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಸ್ಯೆನ ಯಾಕೆ ಮೈ ಮೇಲೆ ಹೇಳ್ಕೊಳ್ಳೋದು ಅಂಥೇಳಿ. ಸೊ ಆ ವಿಚಾರದಿಂದ ಈ ಸಭೆ, ಈ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂತ? ಖಂಡಿತ ರಮಕಾಂತ್, ಇದೇ 13ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಇಲ್ಲಿ ಸಹಜವಾಗಿ ಇತ್ತೀಚೆಗೆ ಕೆಲವು ಅಸಮಾಧಾನಗಳು ಕೂಡ ಶುರುವಾಗಿದೆ. ಶಾಸಕರು ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಗ್ರಾಮಗಳಿಗೆ ತೆರಳಿದಂತ ಸಂದರ್ಭದಲ್ಲಿ ಜನರಿಂದ ನಾವು ತೂಚಿ ಅಂತೇಳಿ ಚೀಮಾರಿಯನ್ನ ಹಾಕಿಸಿಕೊಳ್ಳುವಂತ ಒಂದು ಪ್ರಸಂಗ ಈಗ ಎದುರಾಗ್ತಾ ಇದೆ. ಹಾಗಾಗಿ ನಮ್ಗೆ ಈ ವಿಚಾರದಲ್ಲಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತೇಳಿ ಪದೇ ಪದೇ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಸರಿಯಾದಂತ ಅನುದಾನ ಶಾಸಕರಿಗೆ ಲಭ್ಯ ಆಗ್ತಾ ಇಲ್ಲ ಗ್ಯಾರಂಟಿಗಳಿಂದಾಗಿ. ಸೊ ಹಾಗಾಗಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಿ ಅವರಿಗೆ ಪರಿಹಾರವನ್ನ ಒದಗಿಸುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ. ಆ ಕಾರಣಕ್ಕೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ರೆ ವಾಸ್ತವವಾಗಿ ಕೇಳಿ ಬರ್ತಾ ಇರುವಂತದ್ದು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂತದ್ದು AICC ನಾಯಕರ ಸೂಚನೆಯ ಮೇರೆಗೆ ಅನ್ನುವಂಥದ್ದು ಈಗ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ. ಯಾಕಂದ್ರೆ ಇತ್ತೀಚೆಗೆ ಕೆಲವೊಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪದೇ ಪದೇ ದಲಿತ ಸಚಿವರು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಪರಮೇಶ್ವರ್ ಅವರು ಕೂಡ ಸಭೆಯನ್ನ ನಡೆಸಬೇಕಾಗಿತ್ತು. ದಲಿತ ಸಚಿವರು ಶಾಸಕರ ಒಂದು ಸಭೆಯನ್ನ ನಡೆಸಿ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ನನಗೆ ನೀವು ಬೆಂಬಲವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಕೂಡ ಇವತ್ತು ಸಭೆಯನ್ನ ಆಯೋಜನೆ ಮಾಡಿದ್ರು. ಅದನ್ನ DK ಶಿವಕುಮಾರ್, ವೇಣುಗೋಪಾಲ್ ಅವರ ಮೂಲಕ ಬ್ರೇಕನ್ನ ಹಾಕ್ತಿದ್ರು. ಸೊ ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಈಗ ನೀವು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾವುದೇ ಸಭೆ ಸಮಾರಂಭಗಳು ಪಕ್ಷದ ವೇದಿಕೆಯಲ್ಲಿ ನಡೆಸಿದ್ರೆ ಸಮಸ್ಯೆ ಇಲ್ಲ, ಆದ್ರೆ ವೈಯಕ್ತಿಕವಾಗಿ ಈ ರೀತಿಯಾದಂತಹ ಸಭೆಗಳನ್ನ ನಡೆಸೋದ್ರಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಇದನ್ನ ಸರಿಪಡಿಸಿ ಅನ್ನುವಂತ ಒಂದು ಸೂಚನೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ಬಂದಿದೆ. ಸೊ ಆ ಕಾರಣಕ್ಕೆ ಈಗ ತರಾತುರಿಯಲ್ಲಿ ಈ ಒಂದು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆಗಳಿದೆ. ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ, ಮತ್ತೆ ದಲಿತ ಸಚಿವರು ಪದೇ ಪದೇ
ಸಭೆಗಳನ್ನ ಏನ್ ನಡೆಸ್ತಾ ಇದ್ರು ಅದಕ್ಕೆ ಕಡಿವಾಣವನ್ನ ಹಾಕುವಂತ ಒಂದು ನಿರ್ಧಾರಗಳನ್ನ ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವು.